ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ವಿಜಯಪುರದ ನೌಪಾಗ್ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮೇ 9ರಂದು ಬೃಹತ್ ಉದ್ಯೋಗ ಮೇಳ ನಡೆಯಿತು. ವಿಜಯಪುರ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸಹಯೋಗದಲ್ಲಿ ವಿಜಯಪುರ, ಬೆಂಗಳೂರು ಹಾಗೂ ನಾಡಿನ ವಿವಿಧ ಭಾಗಗಳ 20ಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಭಾಗವಹಿಸಿದ್ದವು. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ಸ್ನಾತಕೋತ್ತರ ಪದವಿ, ಐಟಿಐ ಹಾಗೂ ಡಿಪ್ಲೊಮಾ ಅಧ್ಯಯನ ಪೂರ್ಣಗೊಳಿಸಿದ ಯುವಕ ಯುವತಿಯರು ಮೇಳದಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಉದ್ಯೋಗ ಆಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿದ್ದರಾಮ ಯರನಾಡ್ರವರು ಮಾತನಾಡಿ, ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ, ಇದನ್ನ ಎಲ್ಲರೂ ಉಪಯೋಗಿಸಿಕೊಳ್ಳಿ ಹಾಗೂ ಈ ಉದ್ಯೋಗ ಮೇಳವನ್ನು ಪ್ರತಿ ವರ್ಷದಂತೆ ಹೀಗೆ ನಡೆಯಲಿ ಎಂದರು. 20ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೆ ಸ್ಥಳದಲ್ಲಿ ಒಂದೊಂದು ಕಂಪನಿಯವರು 10 ಜನರನ್ನ ಸ್ಥಳದಲ್ಲಿ ನೇಮಕ ಮಾಡಿಕೊಂಡರು. ಯುವಕರು ಖುಷಿಯಿಂದ ಮನೆಗೆ ತೆರಳಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಐ ಹಂಜಗಿ ಪ್ರಾಂಶುಪಾಲರು, ಮಹೇಶ್ ಇ ಮಾಳವಡ್ಕರ್ ಉದ್ಯೋಗಾಧಿಕಾರಿಗಳು, ಮುಸ್ತಾಕ್ ಗುಂಡಬಾವಡಿ, ಎಸ್ಎಸ್ ಯರನಾಳ್ ಸಂಚಾಲಕರು, ಉದ್ಯೋಗ ಮತ್ತು ಭರವಸಾ ಕೋಶ ಆರ್ಎಸ್ ಕುರಿ, ಐಕ್ಯೂಎಸಿ ಸಂಚಾಲಕರು, ವಲ್ಲಭ ಕಬಾಡೆ, ಐಕ್ಯೂಎಸಿ ಉಪಸಂಚಾಲಕರು ಉಪಸ್ಥಿತರಿದ್ದರು. ಎನಿಸದಂತಿರೋ ಕೂಡಲ ಸಂಗಮ ದೇವ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ಸುದಿನ. ಕಾರಣವಿಷ್ಟೇ, ನಮ್ಮ ಸಮಾಜದಲ್ಲಿ ಸಾಕಷ್ಟು ಪಿಡುಗುಗಳಿದ್ದಾವೆ. ಆ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆ. ಇಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ನಮ್ಮ ಸರ್ಕಾರಗಳು ಬೇರೆ ಬೇರೆ ತಕ್ಕಂತ ಯೋಜನೆಗಳು ಹಾಕಿಕೊಂಡು ಅದನ್ನು ಪರಿಹಾರ ಕಾಣ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೇವೆ ಮತ್ತು ನಡೀತಾ ಇದ್ದಾವೆ. ಆ ಕಾರಣದಿಂದ ನಾವು ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಈಗ ತರ 2023ರಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 5 ಕಲ್ಯಾಣ ಯೋಜನೆಗಳಲ್ಲಿ ಒಂದು ಯುವ ನಿಧಿ ಯೋಜನೆ ಅಂತಕ್ಕಂಥದ್ದು ಕೂಡ ಅದು ನಿಮ್ಗೆಲ್ಲ ಗೊತ್ತಿರುವಂತಿದೆ. ತಾವು ಕೂಡ ಯಾರು ಪದವೀಧರ ವಿದ್ಯಾರ್ಥಿಗಳಿದ್ದಾರೆ, ಪದವಿ ಮುಗಿಸ್ಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವ ನಿಧಿಗೆ ನೋಂದಣಿ ಮಾಡಿಕೊಂಡು ತಮ್ಮ ನಿರುದ್ಯೋಗದ ಒಂದು ಸಮಸ್ಯೆಯನ್ನು ತಾತ್ಕಾಲಿಕ ಹೋಗಲಾಡಿಸುವ ಸಲುವಾಗಿ ಹೇಗೆ ನೋಂದಣಿ ಮಾಡ್ಕೊಂಡಿದ್ದೀರಾ, ಅದೇ ರೀತಿಯೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಲ್ಯಾಂಗ್ವೇಜ್ ಯಾವ ಬರುತ್ತೆ ನಿಮಗೆ? ಇಂಗ್ಲೀಷ್ ಪರ್ಫೆಕ್ಟಾಗಿ ಮಾತಾಡ್ತೀರಾ? ಮಾತಾಡೋದು ಬರೋಕ್ಕೆ ಓದಕ್ಕೆ ಕಂಪ್ಲೀಟ್ ಬರುತ್ತೆ ನಿಮಗೆ? ಪರ್ಫೆಕ್ಟಾಗಿ ಬರುತ್ತೆ. ಓಕೆ. ಔಟ್ಸೈಡ್ ಇವಾಗ ನಮ್ಮದು ಬ್ರಾಂಚಸ್ ಇರ್ತವೆ. ಔಟ್ಸೈಡ್ ಬರ್ತೀರಾ? ಔಟ್ಸೈಡ್ ಕೂಡ ನಮಗೆ ಬರ್ತೀರಾ? ಔಟ್ಸೈಡ್. ಓಕೆ. ತಮ್ಮ ಹೆಸರು? ಕೋಶವನ್ನು ಪ್ರಾರಂಭಿಸಿ, ಅಂದ್ರೆ ನಾವು ಪ್ಲೇಸ್ಮೆಂಟ್ ಸೆಲ್ ಅಂತ ಕೇಳ್ತೇವಲ್ಲ, ಆ ಪ್ಲೇಸ್ಮೆಂಟ್ ಸೆಲ್ ಅನ್ನು ಸ್ಥಾಪಿಸಿ ಮುಖ್ಯವಾಗಿ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಸುಮಾರು 430ಕ್ಕಿಂತ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದ್ತಕ್ಕಂಥ ಅವರ ಉದ್ಯೋಗವನ್ನು ಗಿಟ್ಟಿಸ್ಕೋಬೇಕಂತಕ್ಕಂಥ ಒಂದು ಸಮರ್ಥನಾಗಿ ಮಾಡುವ ಸಲುವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗಳಿಗೆ ಒಂದು ಉದ್ಯೋಗ ಮತ್ತು ಭರವಸೆ ಕೋಶವನ್ನು ಪ್ರಾರಂಭಿಸಿದೆ. ನಮ್ಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಕೂಡ ಪ್ರತಿ ವರ್ಷ ಏನು 2014ರಿಂದ ಪ್ರಾರಂಭ ಆಯ್ತಲ್ಲ, ಈ 2014ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಯೋಜನೆ ಇವತ್ತಿಗೂ ಕೂಡ ಅವಿರಳವಾಗಿ ಬಹಳ ಎಲ್ಲಿಯೂ ಕೂಡ ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಸಶಕ್ತವಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 430 ಕಾಲೇಜುಗಳಲ್ಲಿ ನಮಗೆ ಮುಖ್ಯವಾಗಿ ಉದ್ಯೋಗ ಮತ್ತು ಭರವಸೆ ಕೋಶ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತ ನಮ್ಮಲ್ಲಿಯೂ ಕೂಡ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವಭಾಗ ಮತ್ತು ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಇವರ ಒಂದು ಸಂಯುಕ್ತ ಆಶ್ರಯದೊಂದಿಗೆ ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಮತ್ತು ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರಿಗೆ ಒಳ್ಳೆಯದಾಗಲಿ, ಒಂದು ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಬೇಕು ಮತ್ತು ಉದ್ಯೋಗ ಸಿಗಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ಸಂಯೋಜಕತ್ವದೊಂದಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನಾವು ಬಹಳಷ್ಟು ಇಲ್ಲಿ ಮಾತನಾಡಿದೆ, ಬಹಳಷ್ಟು ಚರ್ಚಿಸಿದೆ. ನೀವೆಲ್ಲವೂ ಕೂಡ ಬಹಳ ಕಾತರಾಗಿದ್ದೀರಿ. ಯಾವ್ದಕ್ಕೆ ಕಾತರ ಅಂತಾರೆ, ಬೇರೆ ಬೇರೆ ಈ ಕಂಪನಿಗಳು ಸುಮಾರು 20ಕ್ಕಿಂತ ಹೆಚ್ಚು, ಸುಮಾರು ಇಲ್ಲಿ 30ಕ್ಕಿಂತ ಹೆಚ್ಚು ಕಂಪನಿಗಳು, MNC ಕಂಪನಿಗಳು ವಿಜಯಪುರ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಯ ಶಾಲಾ ಕಾಲೇಜುಗಳಾಗಿರ್ಬೋದು, MNC ಕಂಪನಿಗಳಾಗಿರ್ಬೋದು, ಫೈನಾನ್ಸಿಯಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ತಾವು ಕೂಡ ಅದರಲ್ಲಿ ಭಾಗವಹಿಸಿ
ಒಂದು ಉದ್ಯೋಗ ಗಿಟ್ಟಿಸ್ಕೋಬೇಕಂತಕ್ಕಂಥ ಒಂದು ಅಭಿಲಾಷೆಯನ್ನು ಹೊಂದಿದ್ದೀರಿ ಮತ್ತು ಅದಕ್ಕಾಗಿ ಕಾತರಾಗಿದ್ದೀರಿ. ಆ ಕಾರಣಕ್ಕಾಗಿ ನಾವು ಬಹಳ ಹೆಚ್ಚು ಸಮಯ ತೆಗೆದುಕೊಳ್ಳದೆ ವೇದಿಕೆಯ ಮೇಲೆ ಗಣ್ಯರನ್ನು ನಾನು ಸ್ವಾಗತ ಮಾಡ್ಕೊಳ್ತಕ್ಕಂಥ ಒಂದು ಸತ್ಸಂಪ್ರದಾಯ. ಸೊ ಅದರಂತೆ ಈ ಕಾಲೇಜಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಬಹಳಷ್ಟು ಅಚ್ಚುಕಟ್ಟವಾಗಿ ನಾವೇನೋ ಕಾಲೇಜಿಂದ ಏನೇ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಪ್ರತಿಯೊಂದು ಕಾರ್ಯಕ್ರಮ ಬೆನ್ನೆಲುಬಾಗಿ ನಿಂತ್ಕೊಳ್ಳೋರಂದ್ರ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬರು. ಸೊ ಅವ್ರು ಇವತ್ತು ಬರ್ಬೇಕಾಗಿತ್ತು, ಇವತ್ತು ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ಬೇಕಾಗಿತ್ತು. ಸೊ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅನಿವಾರ್ಯ ಕಾರಣ ಬರಕ್ಕಾಗಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ ಮತ್ತು ಉದ್ಯೋಗ ಮತ್ತು ಭರವಸೆ ಕೋಶದ ಪರವಾಗಿ ಎಲ್ಲಾ ವಿದ್ಯಾರ್ಥಿನಿಯರ ಪರವಾಗಿ ತುಂಬು ಹೃದಯಪೂರ್ವಕ ಅವರನ್ನು ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆಯ ಮೂಲಕ ಅವರನ್ನು. ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು, ಮತ್ತೆ ನಾನು ಈ ಕಾರ್ಯಕ್ರಮ ಹಮ್ಮಿಕೋಬೇಕಂತ ಮಾಡಿದೇವಲ್ಲ, ನಿಮಗಾಗಿ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೇವಲ್ಲ, ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬು ನಿಂತ್ಕೊಂಡು ಸರ್ ಏನಾದ್ರು ಈ ಕಾಲೇಜಿನ ಈ ಜಿಲ್ಲೆಯ ಈ ಕಾಲೇಜಿನ ವಿದ್ಯಾರ್ಥಿ ಏನಾದ್ರು ಕೆಲಸ ಮಾಡೋಣ, ಈ ನಿರುದ್ಯೋಗನ ಹೋಗಲಾಡಿಸೋಣ, ನಾವು ಕೂಡ ಸಕ್ರಿಯ ಸ್ವಲ್ಪ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾವು ಕೇಳಿದಾಗ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕಂತ ಕೇಳಿದಾಗ ತುಂಬು ಹೃದಯಪೂರ್ವಕವಾಗಿ ಅವ್ರು ಒಪ್ಕೊಂಡಿದ್ರು. ಸೊ ಒಪ್ಕೊಂಡು ಮೂಲಕ ಅವರು ಶ್ರೀ ಮಹೇಶ್ ಮಾಳ್ವಾಡ್ಕರ್ ಸರ್, ಉದ್ಯೋಗಾಧಿಕಾರಿಗಳು ವಿಜಯಪುರ ಜಿಲ್ಲಾ, ಅವರನ್ನು ನಮ್ಮ ತೋಂಟಾಪುರ ಸರ್ ಹೂ ಗುಚ್ಚಿ ಕೊಡುವ ಮೂಲಕ ಸ್ವಾಗತ ಮಾಡ್ಕೋಬೇಕಂತೇಳಿ ತಿಳ್ಕೊಳ್ತಾ ಇದ್ದೀನಿ. ಮಿಗಿಲಾಗಿ ಈ ಎಲ್ಲಾ ಕಾರ್ಯಕ್ರಮದ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡವರಪ್ಪ ಅಂತಂದ್ರೆ ಉದ್ಯೋಗ ವಿನಿಮಯ ಕೇಂದ್ರ ಕಚೇರಿಯ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥವ್ರು ಶ್ರೀ ಮುಸ್ತಾಕ್ ಗುಂಡಬಾವಡಿ ಸರ್ ಅವರು. ಸೊ ಇವರು ಬಹಳ ನಿಜವಾಗ್ಲೂ ಕೂಡ ಹಗಲು ರಾತ್ರಿ ಏನದೆ ನಿಂತ್ಕೊಂಡು ತಮ್ಮೆಲ್ಲ ಕರೆಗಳ ಮೂಲಕ ಸ್ವೀಕಾರ ಮಾಡಿಕೊಂಡು ಅವರು ಎಲ್ಲ ನಿಮ್ಮ ಪೂರ್ವಕ ನಿಂತ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಕೂಡ ಅವರು ಆಸೀನರಾಗಿದ್ದಾರೆ. ಅಂತವರನ್ನು ಕೂಡ ನಾನು ಮುಕ್ತ ಹೃದಯದಿಂದ ಸ್ವಾಗತ ಮಾಡ್ಕೋತಾ ಇದ್ದೀನಿ. ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಜಮಾರ್ ಸರ್ ಅವರನ್ನು ಸ್ವಾಗತ ಮಾಡ್ಕೋಬೇಕಂತ. ಒಂದು ಹುರುಪು ಹುಮ್ಮಸ್ಸನ್ನು ತುಂಬುತ್ತಾ ಬಹುತೇಕವಾಗಿ ಒಂದು ಸಾಮಾಜಿಕ ಮತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಕ್ರಿಯಾಶೀಲ ಆಡಳಿತ ನಡೆಸಿಕೊಂಡು ಹೋಗ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎ ಹಂಜಿಗಿ ಸರ್ ಅವರನ್ನು ನಮ್ಮ ಶೈಕ್ಷಣಿಕ ಮನಃಶಾಸ್ತ್ರದ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಕಾಂತ್ ಬಿ ಸರ್ ಅವರನ್ನು ಸ್ವಾಗತ ಮಾಡ್ಕೋಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ತನು ಮನಗಳಿಂದ ಕ್ರಿಯಾಶೀಲರಾಗಿ ನಮ್ಮ ಜೊತೆ ಒಡನಾಡಿಗಳಾಗಿ ನಿಂತ್ಕೊಂಡು ಮುನ್ನೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಈ ಕಾಲೇಜಿನ ಆಂತರಿಕ ಮತ್ತು ಗುಣಮಟ್ಟ ಭರವಸೆ ಕೋಶ, ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಸಂಚಾಲಕರಾಗಿರ್ತಕ್ಕಂಥ ಕುರಿ ಸರ್ ಅವರನ್ನು ವಿನೋದ್ ಹುಲ್ಲೂರ್ ಅವರು ಸ್ವಾಗತ ಮಾಡ್ಕೋಬೇಕಂತೇಳಿ ಕೊಂಡು ತಮ್ಮೆಲ್ಲಾ ಕೆಲಸ ಕಾರ್ಯಗಳು ಬದಿಗೊತ್ತಿ ಏನೇ ಇದು ಸಣ್ಣ ಕೆಲಸವೂ ಕೂಡ ಇದ್ರು ಬಂದ್ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತಕ್ಕಂಥ ಹುರುಪು ಹುಮ್ಮಸ್ಸಿನೊಂದಿಗೆ ನನ್ನ ಒಡ್ಡಾಡಿ ಕೆಲಸ ಮಾಡ್ತಕ್ಕಂಥ ಪ್ರೊಫೆಸರ್ ವಲ್ಲಭ್ ಕಬಡೆ ಅವರಿಗೆ ಶ್ರೀಮಂತ್ ಚವಾಣ್ ಸರ್ ಅವರು ಸ್ವಾಗತ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಗಮನಿಸ್ಕೊಂಡಾಗ ನಾವು ಬೇರೆ ಬೇರೆ ಸಾಮಾಜಿಕ ಮಾಧ್ಯಮ ಮೂಲಕ ಬಹಳಷ್ಟು ಪ್ರಚಾರ ಮಾಡಿದೀವಿ. ಮತ್ತೆ ಪಾಂಪ್ಲೆಟ್ ಸಂಚೋಗ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲವುಗಳ ಮೂಲಕ ಪ್ರಚಾರ ಮಾಡಿದೀವಿ. ಅದಕ್ಕಿಂತ ಮುಖ್ಯವಾಗಿ 2 ದಿನಗಳ ಹಿಂದೆ ನಾವು ಕೇವಲ ಒಂದು ಫೋನ್ ಮಾಡಿ ಸರ್ ತಾವು ದಯವಿಟ್ಟು ಬರ್ತೀರಾ ಅಂತ ಕೇಳಿದಾಗ ಬಹಳ ಮುಕ್ತ ಮನಸ್ಸಿನಿಂದ ಆಯ್ತು ಸರ್ ಇಂಥ ಸರ್ಕಾರಿ ಕಾಲೇಜಿನ ಇಂಥ ಕಾರ್ಯಕ್ರಮ ನಡೀತಾ ಇದ್ದಾವ ಅಂತಂದ್ರೆ ನಾವು ಕೂಡ ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೇವೆ ಅಂತೇಳಿ ಹೇಳ್ಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಪ್ರಭು ಕುಮಟಗಿ ಸರ್, ವಿಜಯವಾಣಿ ಪತ್ರಿಕಾ ವರದಿಗಾರರು ಮತ್ತು BK ನ್ಯೂಸ್ ಚಾನೆಲ್ ಸಂಪಾದಕರಾಗಿರ್ತಕ್ಕಂಥವ್ರು ಬಂದು ನಮ್ಮ ಕರೆಗೆ ಹೋಗೊಟ್ಟಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಅವರನ್ನು ಕೂಡ ನಾವು ಮುಕ್ತ ಹೃದಯ ಮೂಲಕ ಸ್ವಾಗತ ಮಾಡ್ಕೋತೇವೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಬಹಳ ದಿವಸಗಳಾಗಿ ಇತ್ತು. ಅದಕ್ಕೆ ನಮ್ಮ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿಗಳು ಬಹಳ ಒಳ್ಳೆಯ ರೀತಿಯಿಂದ ಮುತುವರ್ಜಿಯಿಂದ ಕೆಲಸವನ್ನ ಮಾಡಿದ್ದಾರೆ. ಆ ಜೊತೆಗೆ ನಮ್ಮ ಉದ್ಯೋಗ ವಿನಿಮಯ ಕೇಂದ್ರದ ಜೊತೆಗೇನು ಕೂಡ ನಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಚೆಂದ ಸಂಚಾಲಕರಾಗಿರ್ತಕ್ಕಂಥ ಎರಣ ಸರ್ ಕೂಡ ಬಹಳ ಮುತುವರ್ಜಿಯನ್ನು ವಹಿಸಿ ಅವ್ರ ಜೊತೆ ಅನೇಕ ದಿನದಿಂದ ಚರ್ಚೆಯನ್ನು ಮಾಡಿ ಅನೇಕ ಪ್ರಚಾರಗಳನ್ನ ಮಾಡಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ಬೇರೆ ಜಿಲ್ಲೆಗೆ ಮತ್ತೆ ಕರ್ನಾಟಕದಿಂದ ಎಲ್ಲಾ ಕಡೆ ಇದರ ವಿಚಾರವನ್ನ ತಲುಪಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಕೂಡ ಇವತ್ತು ದಿವಸ ಭಾಗವಹಿಸಿದಿರಿ. ನಿರುದ್ಯೋಗ ಎಲ್ಲ ಯುವಕ ಯುವತಿಯರಿಗೆ ಒಳ್ಳೆಯದಾಗ್ಲಿ. ಈ ಕಾಲೇಜಿನಲ್ಲಿ ಇದು ಒಂದೇ ವರ್ಷ ಈ ಕಾರ್ಯಕ್ರಮ ಜರುಗುವುದಿಲ್ಲ. ನಾವೆತ್ತು ಇರ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಇದ್ದಂಥವ್ರು ಕೂಡ ಪ್ರತಿ ವರ್ಷನೂ ಕೂಡ ಈ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ತಾ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದನ್ನ ಇಡೀ ಜಿಲ್ಲೆಗೆ ನೆರವಾಗ್ತಕ್ಕಂಥ ಕಾಲೇಜು ಆಗ್ಬೇಕಂತಕ್ಕಂಥ ಉದ್ದೇಶನ ಹೊಂದಿ ಇಂಥ ಎಲ್ಲಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಕೇವಲ ಸರ್ಕಾರಿ ಕಾಲೇಜು
ಅಂತಲ್ಲ, ಖಾಸಗಿ ಕಾಲೇಜಿಗಿಂತ ಯಾವುದೇ ರೀತಿ ಒಳಗ ಕಡಿಮೆ ಇಲ್ಲ ಅಂತ ಸ್ಟಾಫ್ನು ಕೂಡ ನಮ್ಮ ಕಾಲೇಜಿನಲ್ಲಿದೆ. ಅಂತ ವಿದ್ಯಾರ್ಥಿನ ಹೊಂದಿರ್ತಕ್ಕಂಥ ಪ್ರೊಫೆಸರ್ಗಳನ್ನ ಹೊಂದಿರ್ತಕ್ಕಂಥ ಸಂತ ಸಂಪನ್ಮೂಲ ಹೊಂದಿರ್ತಕ್ಕಂಥ ನಗರದ ಪ್ರತಿಷ್ಠಿತ ಕಾಲೇಜು ಅಂದ್ರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಇದನ್ನು ಜಿಲ್ಲೆಗೆ ಮುಂದಿನ ದಿನಮಾನದಲ್ಲಿ, ಇನ್ನು 1 ವರ್ಷ 2 ವರ್ಷದಲ್ಲಿ ಮುಂದಿನ ದಿನಮಾನದಲ್ಲಿ ಈ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನು ಅನ್ನೋದನ್ನ ನನ್ನೆಲ್ಲ ತಂಡದೊಂದಿಗೆ ತೋರಿಸ್ತಕ್ಕಂಥ ಪ್ರಯತ್ನ ಅಂತ ನಿಮ್ಮಂತೆಲ್ಲ ಬಡ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲೇಜಿಂದ ಇವತ್ತಿನಿಂದ ಪ್ರಾರಂಭ ಆಗಿದೆ. ಮುಂದಿನ ದಿನಮಾನಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ಹೊಂದಿ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಅಚ್ಚುಕಟ್ಟಾಗಿ ಈ ಉದ್ಯೋಗ ಬೇರೆ ಬೇರೆ ಕಂಪನಿಗಳು ಬಂದಿದ್ದಾವ ಅವ್ರು ತೆಗೆದುಕೊಳ್ತಕ್ಕ ಸಂದರ್ಶನಕ್ಕೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಾದಂತ ಉತ್ತರವನ್ನು ನೀಡಿ ಮತ್ತು ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ ನೀವು ಜಾಯಿನ್ ಆಗ್ರಿ. ಇಷ್ಟೆಲ್ಲ ಮುಗಿದ ನಂತರ ಪ್ರತಿಯೊಬ್ಬ ಅಭ್ಯರ್ಥಿಗೆ ಊಟದ ವ್ಯವಸ್ಥೆನೂ ಕೂಡ ನಾವು ಈ ವರಾಂಡದಲ್ಲಿ ಮಾಡಿದೀವಿ. ಎಲ್ಲರೂ ಕೂಡ ಮುಗಿದ ನಂತರ ನೀವು ಅಲ್ಪೋಪಹಾರ ಸೇವನೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿ ನಮಗೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ತಿಳಿಸ್ತಾ ನಾನು ಮಾತಾಡೋದು. ಕೆಲವೊಂದು ಕಂಪ್ನೀಸ್ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ, ತಾವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಉನ್ನತಿ HR ಸೊಲ್ಯೂಷನ್ ಬೆಂಗಳೂರದವರು ಅವರ ಕಂಪ್ನಿ ಭಾಗವಹಿಸಿದ್ದಾರೆ. ಅವರಿಗೆ ಆಪರೇಟರ್ಸ್ ಮತ್ತು ಕ್ವಾಲಿಟಿ ಚೆಕಿಂಗ್ಗೆ ಬೇಕು. ಸೊ ಅಲ್ಲಿ ITI PUC ಡಿಗ್ರಿ ಆದಂಥ ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ಕೊತಿದ್ದಾರೆ. ಕ್ವಿಕ್ ಎಕ್ಸ್ಪ್ರೆಷನ್, ಸೊ ಇದು ಕೊರಿಯರ್ ಕಂಪ್ನಿ ಇದೆ. ಸೊ ಇಲ್ಲಿ ಬಿಜಾಪುರ ಸ್ಥಳೀಯ ಕಂಪ್ನಿ ಆಗಿದ್ದರಿಂದ ಅಲ್ಲಿ ನೀವು ಇಂಟರ್ವ್ಯೂ ಕೊಡ್ಬೋದು, ರೂಮ್ ನಂಬರ್ 1. ಸೊ ತದನಂತರ ಕ್ಯಾಡ್ಮ್ಯಾಕ್ಸ್ ಸೊಲ್ಯೂಷನ್ ಬೆಂಗಳೂರು ಮತ್ತು ಯೂತ್ ಫಾರ್ ಜಾಬ್ಸ್ ಫೌಂಡೇಶನ್ ಬೆಂಗಳೂರು, ಇದರಲ್ಲಿ ಯಾರಾದರೂ PH ಕ್ಯಾಂಡಿಡೇಟ್ಸ್ ಇದ್ರೆ ಅಲ್ಲಿ ನೀವು ಇಂಟರ್ವ್ಯೂ ಕೊಡ್ಬೋದು. ಸೊ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಗೆ ಅವರು ಇಂಟರ್ವ್ಯೂ ತಗೊಳ್ತಾರೆ. ಸೊ ಅದಾದ ನಂತರ ಸ್ಥಳೀಯ ಕಂಪ್ನಿ ಆದಂಥ ತನಿಷ್ಕಾ ಆ್ಯಂಡ್ ಟೈಟನ್ ಕಂಪ್ನಿ ವಿಜಯಪುರ, BAS ಸ್ಟಾಫಿಂಗ್ ಸೊಲ್ಯೂಷನ್, ಹನಿ ಕಿಡ್ ಝೋನ್ ಪ್ರೀ ಸ್ಕೂಲು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾರೋ ಟೀಚಿಂಗ್ ಪೋಸ್ಟ್ಗೆ ಇಂಟ್ರೆಸ್ಟ್ ಇದ್ದೀರಿ, ಸೊ ನೀವು ಟೀಚಿಂಗ್ ಪೋಸ್ಟ್ಗೆ ಇಂಟರ್ವ್ಯೂ ಕೊಡ್ಬೋದು. ಸೊ ಮಣಪ್ಪುರಂ ಫೈನಾನ್ಸ್ ಲಿಮಿಟೆಡ್, RNS ಮೋಟರ್ಸ್ ವಿಜಯಪುರ್, ಕರಾವಳಿ ಟೀಚರ್ಸ್ ಧಾರವಾಡ, ಶ್ರೀ ಸಾಯಿ ಅರ್ತ್ ಮೂವರ್ಸ್ ಪ್ರೈವೇಟ್ ಲಿಮಿಟೆಡ್, ಫ್ರಿಟಸ್ ಫೋಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸ್ವತಂತ್ರ ಮೈಕ್ರೋ ಫೈನಾನ್ಸ್, ಎಡಿಕೋ ಇಂಡಿಯಾ ಬೆಂಗಳೂರು, ಸಕ್ಸಸ್ ವೇ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವಿಜಯಪುರ, ಬ್ಲಿಂಕಿಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಸಿದ್ಧಾರ್ಥ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಜಯಪುರ, ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ವಿಜಯಪುರ, ಕಬ್ಸ್ ಆ್ಯಂಡ್ ಸಂಕಲ್ಪ್ ಗ್ರೂಪ್ ಆಫ್ ಸ್ಕೂಲ್ ವಿಜಯಪುರ, ಶಿವನಾಗ ಪ್ರೈವೇಟ್ ಲಿಮಿಟೆಡ್ ಕಲಬುರ್ಗಿ, ಕೀರ್ತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಜಯಪುರ, ಶ್ರೀಮತಿ ಕಾಶಿಬಾಯಿ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ ಜೈನಾಪುರ್, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ವಿಜಯಪುರ, ಅವಸರ್ HR ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ನವಭಾರತ ಫರ್ಟಿಲೈಸರ್ ಕಂಪನಿ ಹುಬ್ಳಿ, ಯುನಿಕ್ ಝೀಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವಿಜಯಪುರ, ಗೋ ಗ್ರೀನ್ ಸೋಲಾರ್ಸ್ ಬೆಂಗಳೂರು, SGB ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಿಂಡಿ, ಕ್ರೆಡಿಟ್ ಎಕ್ಸಿಸ್ ಗ್ರಾಮೀಣ್ ಲಿಮಿಟೆಡ್ ವಿಜಯಪುರ, ಸ್ಕೂಲ್ ಬಸವನ ಬಾಗೇವಾಡಿ, ಜೋಶಿ ಕಾರ್ಸ್ MG ಮೋಟರ್ಸ್ ಹಾಗೂ ಮಹೀಂದ್ರ ಕಾರ್ ಶೋರೂಮ್ ಸಂತೋಷ್ ಆಟೋವಿಕ್ಸ್, ಇಂಥಷ್ಟೆಲ್ಲ ಕಂಪ್ನೀಸ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ತಾವು ನೇರವಾಗಿ ಇಂಟರ್ವ್ಯೂ ಕೊಡ್ಬೋದು. ವಿತ್ ಮಿನಿಮಮ್ ಅಟ್ಲೀಸ್ಟ್ ಒಂದು 10 to 15 ರೆಸ್ಯೂಮ್ಸ್ ತಮ್ಮಲ್ಲಿ ಇರಬೇಕು. ಯಾಕಂದ್ರೆ ಒಂದು ಕಂಪ್ನಿ ಇಲ್ಲ, ಮೋರ್ ದೆನ್ 10-25 ಕಂಪ್ನೀಸ್ ಇರೋ ಕಾರಣ ಅಟ್ಲೀಸ್ಟ್ ನಿಮ್ಮಲ್ಲಿ 10 ರೆಸ್ಯೂಮ್ಸ್ ಇರಬೇಕು. ಸೊ ಹೋಗಿ ತಾವು ಎಲ್ಲರಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳಿ ಇಂಟ್ರೆಸ್ಟ್ ಪಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೂ ಇಲ್ಲಿ ಆಗಮಿಸಿದ ಉದ್ಯೋಗದಾತರೇ ಮತ್ತು ಯುವಕರೇ, ಯುವತಿಯರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಈ ಒಂದು ಉದ್ಯೋಗ ಮೇಳವನ್ನು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವಭಾಗ ವಿಜಯಪುರ, ಆಂತರಿಕ ಗುಣಮಟ್ಟ ಭರವಸೆ ಕೋಶ, ಉದ್ಯೋಗ ಭರವಸೆ ಕೋಶ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಇವರ ಸಹಯೋಗದಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ವಿ. ಈ ಉದ್ಯೋಗ ಮೇಳದಲ್ಲಿ ಬಹಳಷ್ಟು ತಾವು ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ತಮಗೆಲ್ಲರೂ ನಾನು ಧನ್ಯವಾದ ಹೇಳ್ತೇನೆ. ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಕಂಪನಿಗಳು ಆಗಮಿಸಿದ್ದಾವೆ. 20-25ಕ್ಕಿಂತ ಹೆಚ್ಚುಗಳು ಈಗಾಗಲೇ ಬಂದಿದ್ದಾವೆ. ಈ ಕಂಪನಿಯಲ್ಲಿ ತಾವು ತಮ್ಮ ವಿದ್ಯಾರ್ಹತೆ SSLC ಅಂತ ಹಿಡ್ಕೊಂಡು ಸ್ನಾತಕೋತ್ತರ ಪದವಿಯವರಿಗೆ BA ಇರಲಿ, BSc ಇರಲಿ, BCom ಇರಲಿ, BBA ಇಂಥ ಅನೇಕ ಕಂಪನಿಗಳು ನಿಮಗೆ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದಿದ್ದಾವೆ ಮತ್ತು ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಬಂದಿದ್ದಾರೆ. ಅದಕ್ಕೆ ತಾವು ತಮ್ಮ ರೆಸ್ಯೂಮ್ಗಳನ್ನು ತಗೊಂಡು ನಿಮ್ಮ ಸ್ಟಾಲ್ಗಳನ್ನ ಹಾಕಿದ್ದಾರೆ. ಆ ರೂಮ್ ನಂಬರ್ ನಿಮ್ದು ವಿದ್ಯಾರ್ಥಿ ಮೇಲೆ ಆ ಕಂಪನಿಗಳಿಗೆ ಹೋದ್ರೆ ನಿಮ್ಮ ಸಂದರ್ಶನವನ್ನು ತಗೋತಾರ ಅವರು. ನೀವು ಸಂದರ್ಶನ ತಗೋಬೇಕಾದ್ರೆ ನೀವು ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾರ ಅವರು. ಅದಕ್ಕೆ ಸರಿಯಾಗಿ ನೀವು ಉತ್ತರ ಕೊಟ್ರಿ ಅಂದ್ರೆ ಅಲ್ಲೇ ಸ್ಪಾಟ್ನಲ್ಲಿ ನಿಮಗೆ ಆಫರ್ ಲೆಟ್ರು ಅಥವಾ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಮೇನ್ ಇದಕ್ಕೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಇದಕ್ಕೆ
ರೆಡಿಯಾಗಿ ಈ ಸಂದರ್ಶನವನ್ನು ತಾವು ಎದುರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ಮತ್ತು ಉದ್ಯೋಗದಾತರಲ್ಲಿ ನಮ್ಮಲ್ಲಿ ಮನವಿ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಈ ನಿರುದ್ಯೋಗಿಗಳದಾರ. ಅದರಲ್ಲಿ ತಾವು ಕೂಡ ಈ ಉದ್ಯೋಗದಾತರ ನಮ್ಮ ಈ ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳನ್ನ ಆದಷ್ಟು ಒಂದು ಆದ್ಯತೆ ಮೇರೆಗೆ ಅವ್ರನ್ನ ಪರಿಗಣಿಸಬೇಕಾಗಿ ನಾನು ನನ್ನ ವೈಯಕ್ತಿಕ ಪರವಾಗಿ ನಾನು ಅವರಿಗೆ ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ಈ ಇದರಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಬಹಳ ಕಾಂಪಿಟೇಷನ್ ಆಗಿದೆ ಈಗಿನ ಯುಗದಲ್ಲಿ. ಅದಕ್ಕೆ ಖಾಸಗಿ ವಲಯದಲ್ಲಿ ಅಟ್ಲೀಸ್ಟ್ ಅವರಿಗೆ ಕೆಲಸವನ್ನು ಕೊಟ್ರೆ ಅವರಿಗೆ ಅವರ ಮನೆಯಲ್ಲಿ ಹೆಲ್ಪ್ ಆಗ್ಬೋದು, ಅವ್ರಿಗೆ ವೈಯಕ್ತಿಕವಾಗಿ ಬಹಳ ಒಂದು ಅನುಕೂಲ ಆಗ್ತದೆ. ಈ ದೃಷ್ಟಿಯಿಂದ ಈ ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿರೋದು ನಮಗೆ ಬಹಳ ಹೆಮ್ಮೆ ಅನಿಸ್ತದ. ಆಮೇಲೆ ನಮ್ಮ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ನಿಮ್ಮ ವಿದ್ಯಾರ್ಥಿ ಮೇಲೆ SSLC ಆಗಲಿ, PUC ಆಗಲಿ, ಡಿಗ್ರಿ ಯಾವುದೇ ಡಿಗ್ರಿ ಆಗಲಿ, ಅಲ್ಲಿ ಬಂದು ನೀವು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದ್ರೆ ನಾವು ಯಾವುದೇ ಒಂದು ರೂಪಾಯಿ ಇಲ್ಲದ ನಿಮಗೆ ಒಂದು ಎಂಪ್ಲಾಯ್ಮೆಂಟ್ ID ಕಾರ್ಡನ್ನು ಇಶ್ಯೂ ಮಾಡ್ತೀವಿ. ಅದನ್ನ 3 ವರ್ಷಕ್ಕೊಮ್ಮೆ ನೀವು ನವೀಕರಣ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಯಾವುದೇ ಹುದ್ದೆಗಳು ಬಂದ್ರೆ ಸರ್ಕಾರಿ ಬರಲಿ ಅಥವಾ ಖಾಸಗೇತರ ಬರಲಿ, ಅದಕ್ಕೆ ನಿಮಗೆ ಮೆಸೇಜ್ಗಳನ್ನು ನಾವು ತಿಳಿಸ್ತೀವಿ. ನೀವು ಎಲ್ಲ ಮೂಲ ದಾಖಲಾತಿಗಳು ತಗೊಂಡ್ಬಂದ್ರೆ ಒಂದು ವಿದಿನ್ ½ hour ನಿಮಗೆ ನಾವು ಕೆಲಸ ಮಾಡಿಕೊಡ್ತೀವಿ. ನಮ್ಮಲ್ಲಿ ಇಲ್ಲಿ ಸೊಲಾಪುರ ರೋಡ್ ಇದರಲ್ಲಿದೆ, ಬ್ಯಾಂಕರ್ಸ್ ಕಾಲನಿ ಒಳಗೆ ನಮ್ಮದು ಆಫೀಸು. ಅಲ್ಲಿ ಬಂದ್ರೆ ನೀವು ಯಾವಾಗ ಫ್ರೀ ಇರ್ತೀರಿ ನಿಮ್ಮೆಲ್ಲ ಮೂಲ ದಾಖಲಾತಿಗಳನ್ನ, ಫೋಟೋ, ಆಧಾರ್ ಕಾರ್ಡು, ನಿಮ್ಮ ಎಲ್ಲ ದಾಖಲಾತಿಗಳು ತಗೊಂಬಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆಮೇಲೆ ಉದ್ಯೋಗ ಮೇಳನೆ ಇನ್ನೂ ಸಾಕಷ್ಟು ನಾವು ಮಾಡ್ತಿರ್ತೀವಿ. ಅದರಲ್ಲಿ ಈಗ ನೌಕರಿ ಸಿಗ್ಲಿಲ್ಲ ಅಂದ್ರೆ ಮುಂದೆ ಅವರಿಗೆ ನೆಕ್ಸ್ಟ್ ಟೈಮ್ ಅವರಿಗೆ ಅವಕಾಶ ಇರ್ತದೆ. ಯಾರು ತಾವು ಬೇಜಾರು ಮಾಡ್ಕೋಬೇಡ್ರಿ. ಅದಕ್ಕೆ ಈ ಉದ್ಯೋಗ ಮೇಳವನ್ನು ತಾವು ಯಶಸ್ವಿಯಾಗಿ ಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ನನಗೆ 2 ಮಾತುಗಳನ್ನು ಮಾತಾಡ್ಲಿಕ್ಕೆ. ಓಕೆ, ಸ್ಟಾರ್ಟ್ ಮಾಡ್ರಿ. ನಮಸ್ಕಾರ, ಪ್ರತೀಕ್ ಪಾಟೀಲ್ ಅಂತೇಳಿ RNS HR ಮ್ಯಾನೇಜರು, ಹುಬ್ಳಿಯಿಂದ ಬಂದಿದ್ದೀವಿ. ನಮ್ಮದು ಶೋರೂಮ್ ಇಲ್ಲಿ ಸೋಲಾಪುರ ರೋಡಿಗಿದೆ, RNS ಮಾರುತಿ ಮತ್ತು ನೆಕ್ಸಾ. ಸೊ ನಾವಿಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವಿ. ಅದಕ್ಕಂತಂದರೆ ನಮ್ಮ ಕಡೆ ಬೇಕಾಗಿರೋ ಕ್ಯಾಂಡಿಡೇಟ್ಸ್ ಯಾರು ಅಂತಂದರೆ ಡಿಪ್ಲೊಮಾ, ITI, BE, BCom, ಎನಿ ಡಿಗ್ರಿ ಸ್ಟೂಡೆಂಟ್ಸು, ಫ್ರೆಷರ್ಸು, ಎಕ್ಸ್ಪೀರಿಯನ್ಸು ಎಲ್ಲರೂ ಬೇಕಾಗ್ತಾರೆ. ಆಮೇಲೆ ನಮ್ಮ ಕಡೆ ವೇಕೆನ್ಸಿ ಇರೋದು ಅಕೌಂಟ್ಸು, ಸೇಲ್ಸು, ಆಮೇಲೆ ಮೆಕ್ಯಾನಿಕ್ಸು, ಸರ್ವಿಸ್ ಅಡ್ವೈಸರ್ಸು, ವಾಷಿಂಗ್ ಬಾಯ್ಸು, ಬೇರೆ ಬೇರೆ ಹುದ್ದೆನಾಗ ನಮ್ಮ ಕಡೆ ವೇಕೆನ್ಸೀಸ್ ರಿಕ್ವೈರ್ಮೆಂಟ್ಸ್ ಇದಾವೆ. ಸೊ ಗೌರ್ಮೆಂಟ್ ಕಾಲೇಜಿಗೆ ಧನ್ಯವಾದಗಳು, ನಮಗೊಂದು ಅವಕಾಶ ಮಾಡಿಕೊಟ್ರು ಕ್ಯಾಂಡಿಡೇಟ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಥ್ಯಾಂಕ್ ಯು. ನಮ್ಮ ಬ್ರಾಂಚ್ ಬಂದು ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ, ಬಿಜಾಪುರ, ಆಮೇಲೆ ಶಿರ್ಸಿ, ಮುರುಡೇಶ್ವರ, ಹೊನ್ನಾವರ, ಬೆಂಗಳೂರು. ಎಲ್ಲ ಕಡೆ ವೇಕೆನ್ಸಿ ಹೌದು. ಸ್ಯಾಲರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್? 15,000ದಿಂದ 30,000ವರೆಗೂ ಸ್ಯಾಲ್ರಿ ಇದೆ. ಅವ್ರು ಕ್ಯಾಂಡಿಡೇಟ್ ನೋಡಿ ನೀವು ಮಾಡ್ತೀವಿ. ಹೌದು, ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಸ್ಯಾಲ್ರಿ ಇರ್ತವೆ. ನಮ್ಮ ಹೆಸರು ಪ್ರತೀಕ್ ಪಾಟೀಲ್ ಅಂತೇಳಿ, ಏನು ತಮ್ಮದು? HR ಮ್ಯಾನೇಜರು, RNS ಮೋಟರ್ಸ್. ಓಕೆ, ನಾವು ಸಕ್ಸಸ್ ವೇ ಪ್ರೊಡಕ್ಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದೀವಿ. ಇಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ದಾಗ ಒಂದು ಜಾಬ್ ಫೇರ್ ಕಂಡಕ್ಟ್ ಮಾಡ್ಯಾರಿ. ಇಲ್ಲಿ ನಮ್ಮ ಕಡೆ ಇಲ್ಲಿ ಬೇರೆ ಬೇರೆ ಕೋರ್ಸಸ್ ಇದೆ, ಜಾಬ್ ವೇಕೆನ್ಸೀಸ್ ಇದೆ. ಇದರದ್ದು ನಾವು ಇಂಟರ್ವ್ಯೂ ತಗೊಳಾಕತ್ತೀವಿ. ಇದ್ರಾಗ ಸೆಲೆಕ್ಷನ್ ಆಯ್ತಂದ್ರೆ ಅವ್ರ ಸ್ಟೂಡೆಂಟ್ಸ್ಗೆ ನಾವು ಜಾಬ್ ಕೊಡಾಕತ್ತೀವಿ. ಯಾವ್ಯಾವ ಜಾಬ್ ಖಾಲಿ ಇದೆ ಸರ್? ನಮ್ಮ ಕಡೆ ಈಗ ರಿಸೆಪ್ಷನಿಸ್ಟ್ ಇದೆ, ಟೆಲಿಕಾಲರ್ ಇದೆ, ಕಂಪ್ಯೂಟರ್ ಟೀಚರ್ ಬೇಕಾಗಿದೆ. ಫೀಲ್ಡ್ ವರ್ಕ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜಾಬ್ ಇದೆ. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ದು ಜಾಬ್ನು ನಮ್ಮ ಕಡೆ ಐತ್ರಿ. ಸೊ ಫ್ರೆಷರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ಡ್ PUC ಡಿಗ್ರಿ ಕಂಪ್ಲೀಟೆಡ್ ಸ್ಟೂಡೆಂಟ್ಗೆ ನಾವು ಜಾಬ್ ಕೊಡಾಕತ್ತೀವಿ. ಈಗ ನಿಮ್ಮ ಬ್ರಾಂಚ್ ಎಲ್ಲಿದೆ? ನಮ್ಮಲ್ಲಿ ಬಿಜಾಪುರದಾಗ ಅಷ್ಟೇ ಐತೆ. ಬಿಜಾಪುರ ಅಷ್ಟೇ. ಇದು ರಾಮ ಮಂದಿರ್ ರೋಡ್, ಬಾಟಾ ಶೋರೂಮ್ ಅಪೋಸಿಟ್ ಇದೆ. ಸ್ಯಾಲರಿ ಎಷ್ಟು ನೀವು? ಡಿಪೆಂಡ್ಸ್. ಫ್ರೆಷರ್ ಇದ್ದಂದ್ರೆ ಸ್ವಲ್ಪ ಸ್ಯಾಲರಿ ಕಡಿಮೆ ಇರ್ತೈತ್ರಿ. ಎಕ್ಸ್ಪೀರಿಯನ್ಸ್ಡ್ ಇದ್ದಂದ್ರೆ ಜಾಸ್ತಿ ಕೊಡ್ಬೋದು. ಮಿನಿಮಮ್ 8,000ದಿಂದ ಮ್ಯಾಕ್ಸಿಮಮ್ 25,000 ತನಕ ಕೊಡ್ಬೋದು. ಹಾಂ, ಡಿಪೆಂಡ್ಸ್ ಅಪಾನ್ ದರ್ ಎಕ್ಸ್ಪೀರಿಯನ್ಸ್. ನಮ್ಮ ಹೆಸರು ಜಾಕಿರ್ ಹುಸೇನ್ ನಾಗ್ಠಾನ್. ನಮ್ದು ಆಸ್ ಎ HR ಇದು ಕಂಪ್ನಿದು, ಸಕ್ಸಸ್ ಕಂಪ್ನಿದು HR. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.